ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಹನಿ ಟ್ರ್ಯಾಪ್ ವಿಚಾರ. ಇದು ಇಡೀ ರಾಜ್ಯ ರಾಜಕಾರಣವನ್ನೇ ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಿರುವುದು, ಜೊತೆಗೆ ಭಾರೀ ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ. ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಏನಾ ಟ್ವಿಸ್ಟು, ಡೀಟೇಲ್ಸ್ ಬರ್ತಾ ಇದೆ. ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಹೈಕಮಾಂಡ್ ಎಂಟ್ರಿ ಆಯಿತು. ಇದರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಇನ್ಸೈಡ್. ಸಿದ್ದರಾಮಯ್ಯನವರ ಜೊತೆಗೆ ಸುದೀರ್ಘವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು. ತಡ ಮಾಡದೆ ಪ್ರಕರಣದ ತನಿಖೆ ಮಾಡಿ ಅಂತ ಹೇಳಿ ಖರ್ಗೆ ಅವರು ಹೇಳಿದಾರಂತೆ. ಆಮೇಲೆ ಇದನ್ನ ಲೇಟ್ ಮಾಡಿದಷ್ಟು ಬೇರೆ ಬೇರೆ ರೀತಿ ಸಂದೇಶ ರವಾನೆ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತನಿಖೆ ವಹಿಸಿ ಅಂತ ಹೇಳಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ರಾಜಣ್ಣ ಅವರು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟ ಮೇಲೇನೆ ತನಿಖೆ ಮಾಡಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಪುನರ್ರಚನೆ ಸಂಬಂಧವೂ ಕೂಡ ಸಿಎಂ ಖರ್ಗೆ ಅವರು ಚರ್ಚೆ ಮಾಡಿದಾರಂತೆ. ಕೆಪಿಸಿಸಿಗೆ ಹೊಸ ರೂಪ ಕೊಡುವ ಸಂಬಂಧ, ಪದಾಧಿಕಾರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆಯೂ ಕೂಡ ಭೇಟಿಯ ವೇಳೆ ಚರ್ಚೆ ಮಾಡಿದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಕ್ಲೋಸ್ ಡೋರ್ ಮೀಟಿಂಗ್, 1-to-1 ಮೀಟಿಂಗ್ ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಪ್ರಮುಖವಾಗಿ ಆಗಿರುವಂತಹ ಡಿಸ್ಕಷನ್ ಈ ಹನಿ ಟ್ರ್ಯಾಪ್ ವಿಚಾರ. ಯಾವಾಗ ಸದನದಲ್ಲೇ ಮಾತಾಡಿದ್ರು ಕೆ ಎನ್ ರಾಜಣ್ಣ ಅವರು, ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ಕೂಡ ತನಿಖೆ ಮಾಡ್ತೀವಿ ಅಂತಂದ್ರು. ಈ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ ಆಗಿದೆ. ಹೈಕಮಾಂಡ್ ಎಂಟ್ರಿಯ ನಂತರ ಕೆಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು. ಕಿವಿ ಮಾತು ಹೇಳಿದ್ದಾರೆ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ. ಬೇಗ ತನಿಖೆ ಮಾಡಿ, ತಡ ಮಾಡಬೇಡಿ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಲೈವ್ನಲ್ಲಿ. ದೀಪಾ, ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಜೊತೆಗೆ ಯಾರಿದ್ದಾರೋ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಈ ಬೆನ್ನಲ್ಲೇ ಇದನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಈ ವಿಚಾರಕ್ಕೆ ನಿನ್ನೆ ಅಷ್ಟೇ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು ಖರ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯನವರು. ಇದರ ಜೊತೆಗೆ ಬೇರೆ ಏನಾದರೂ ಚರ್ಚೆ ಆಯ್ತಾ ಅಂತ ಈ ಮೀಟಿಂಗ್ನಲ್ಲಿ? ಶರತ್, ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನವನ್ನು ಮೂಡಿಸಿದೆ. ಯಾಕಂದರೆ ಮಂತ್ರಿಗಳ ಮೇಲೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗ್ತಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಅದು ಚಿಕ್ಕ ಆರೋಪ ಅಲ್ಲ. ಸರ್ಕಾರಕ್ಕೆ ದೊಡ್ಡ ಮಟ್ಟಿನ ಡ್ಯಾಮೇಜ್ ಅಂತೂ ಆಗ್ತಾ ಇರೋದು ಸತ್ಯ. ಕೇವಲ ಸರ್ಕಾರಕ್ಕಷ್ಟೇ ಅಲ್ಲ, ಕೆಪಿಸಿಸಿ ಅಂದರೆ ಹೈಕಮಾಂಡ್ಗೂ ಕೂಡ ಇದರ ಒಂದು ಎಫೆಕ್ಟ್ ತಟ್ಟಿದೆ ಅಂತಂದರೆ ಅದರ ಮುಂದುವರೆದ ಭಾಗವೇ ನಿನ್ನೆ ಖರ್ಗೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ನಾಯಕರಿಬ್ಬರೂ ಕೂಡ ಭೇಟಿಯಾದಂತಹ ಸಮಯದಲ್ಲಿ ಮಾತುಕತೆ ನಡೆಸಿದ್ದಂತಹದ್ದು ಕೆಲವು ವಿಚಾರಗಳು. ಅದರಲ್ಲಿ ಪ್ರಮುಖವಾದದ್ದು ಹನಿ ಟ್ರ್ಯಾಪ್ ವಿಚಾರವಾಗಿ ತೀರಾ ಮಟ್ಟಿಗೆ ತಲೆ ಕೆಡಿಸ್ಕೊಂಡಂತಿದೆ ಹೈಕಮಾಂಡು. ಹಾಗಾಗಿಯೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡುವಂತಹ ವೇಳೆ ಕೇವಲ ಒಂದು ರೀತಿಯಾಗಿ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹದ್ದನ್ನು ಹೇಳಿದರೆ ಹೊರತು ದೂರು ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಖರ್ಗೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಆದಷ್ಟು ಬೇಗ ಇದರದ್ದು ತನಿಖೆ ಆಗಬೇಕು, ಅವರು ಆದಷ್ಟು ಬೇಗ ದೂರು ಕೊಡೋದಕ್ಕೂ ಕೂಡ ಹೇಳಿ ಅನ್ನುವಂತಹ ಮಾತುಕತೆಯನ್ನು ಆ ಒಂದು ಚರ್ಚೆಯ ವೇಳೆ ನಡೆಸಿದ್ದಾರೆ ಅನ್ನುವಂತಹದ್ದು. ಯಾಕಂದರೆ ಇದು ಬಿಟ್ಟರೆ ವಿಪಕ್ಷಗಳಿಗೆ ಆಹಾರವಾಗುತ್ತೆ, ಅವರೇ ಸದನದಲ್ಲಿ ಎತ್ತಿದ್ದಂತಹ ವಿಚಾರ. ಹಾಗಾಗಿ ಆದಷ್ಟು ಬೇಗ ತನಿಖೆಗೆ ಒಳಪಡಿಸಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಇದರ ಜೊತೆಗೆ ಕೆಪಿಸಿಸಿಗೆ ಹೊಸ ರೂಪವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ ಖರ್ಗೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡಿರುವಂತಹದ್ದು ಇದು ಇರುವಂತಹ ಅಂದರೆ ಸದನ ಸರಿಯಾಗಿ ನಡಿಬೇಕಿತ್ತು, ಆದರೆ ಸದನದಲ್ಲೂ ಕೂಡ ಸರಿಯಾಗಲಿಲ್ಲ. ಈಗ ತನಿಖೆಗೂ ಕೂಡ ಹಿಂದೇಟಾಗ್ತಾ ಇರುವಂತಹದ್ದು, ಅವರು ದೂರು ಕೊಡೋದಕ್ಕೆ ಕೂಡ ಹಿಂದೇಟಾಗ್ತಾ ಇರುವಂತಹದ್ದು ಅನ್ನೋ ನಿಟ್ಟಿನಲ್ಲಿ ಖರ್ಗೆ ಅವರು ಒಂದಿಷ್ಟು ಸಲಹೆಗಳನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂತಹದ್ದು. ಶರತ್, ಓಕೆ ದೀಪಾ, ಹೋಲ್ಡಲ್ಲೇ ಇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ನೋಡಿ, ಈ ಹನಿ ಟ್ರ್ಯಾಪ್ ವಿಚಾರ ಕೊನೆಗೂ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ, ಇದು ಒಂದು ಆ್ಯಂಗಲ್ಲು. ಮತ್ತೊಂದು ಆ್ಯಂಗಲಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ಭೇಟಿ ವೇಳೆ ಸದ್ಯದ ಬೆಳವಣಿಗೆಗಳ ಕುರಿತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ? ಪಕ್ಷ ಹಾಗೂ ಸರ್ಕಾರದ ಮೇಲೆ ಎಫೆಕ್ಟ್ ಬೀಳುತ್ತೆ. ಸಚಿವ ರಾಜಣ್ಣ ನಡ್ಕೊಂಡ ರೀತಿಯ ಬಗ್ಗೆ ಈಗ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ? ದೂರು ಕೊಡ್ತೀವಿ ಅಂತ ಹೇಳಿದ್ರು, 3 ದಿನ ಆಯಿತು, ಇನ್ನೂ ಯಾವುದೇ ಕ್ರಮ ಯಾಕಾಗಿಲ್ಲ? ತನಿಖೆ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡೆ ರಾಜಣ್ಣ ಅವರು ಹೇಳಿಕೆ ಕೊಟ್ರಾ ಇಲ್ವಾ? ರಾಜಕೀಯ ಉದ್ದೇಶಕ್ಕಾಗಿ ಏನಾದರೂ ಹನಿ ಟ್ರ್ಯಾಪ್ ಪ್ರಸ್ತಾಪ ಆಯ್ತಾ? ಪ್ರತಿಪಕ್ಷಗಳಿಗೆ ಅನಗತ್ಯವಾಗಿ ಅಸ್ತ್ರ ಕೊಟ್ಟುಬಿಟ್ರಲ್ಲ ಇವರು ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಖರ್ಗೆ. ಈಗ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು ಅಂತಂದ್ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ತನಿಖೆ ಆಗಬೇಕು ಎಂಬ ಉದ್ದೇಶವಿದ್ದಿದ್ರೆ ತಕ್ಷಣ ದೂರು ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ? ಹೇಳಿಕೆಯಲ್ಲಿ ನಿರ್ದಿಷ್ಟ ವಿವರವನ್ನು ಪ್ರಸ್ತಾಪಿಸದೇ ಇದ್ದುದಕ್ಕೆ ಹಲವು ಸಂಶಯಕ್ಕೆ ಕಾರಣ ಆಗ್ತಾ ಇದೆ.
ಅನಗತ್ಯ ಚರ್ಚೆಗೆ ಅವಕಾಶ ಮಾಡಿಕೊಟ್ರ ಅನ್ನೋ ಆತಂಕ. ಈ ರೀತಿಯ ವಿದ್ಯಮಾನಗಳಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು, ಹೆಚ್ಚು ಪ್ಲಾನ್ ಮಾಡಬೇಕು ಅಂಥೇಳಿ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನೋಡಿ, ಇದು ಫೋಟೋ ನೋಡ್ತಾ ಇದ್ದೀರಲ್ಲ, ನಿನ್ನೆ ಮೀಟಿಂಗ್ ಆಗಿದ್ದು. ಮೊದಲಿಗೆ 1-to-1 ಮೀಟಿಂಗನ್ನು ಮಾಡಿದ್ದು ಕ್ಲೋಸ್ ಡೋರಲ್ಲಿ. ಅದೇನು ಮಾತಾಡಿದ್ರೋ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಜೊತೆಗಿದ್ದವರು. ಡೀಟೇಲ್ಸ್ ಕೊಡ್ತಾರೆ ಮತ್ತಷ್ಟು ದೀಪಾ ಲೈವ್ನಲ್ಲಿ. ದೀಪಾ, ಹೇಳ್ತಾ ಇದ್ರಿ, ಮಾಹಿತಿ ಕೊಡ್ತಾ ಇದ್ರಿ. ಮತ್ತೊಂದೇನು ಅಂತಂದರೆ ಅನುಮಾನ ಅಂತಂದರೆ 3 days ಆಯಿತು KN ರಾಜಣ್ಣ ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು. ಆದರೂ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಅವ್ರಿಗೆ ಯಾವ ಉದ್ದೇಶ ಇಟ್ಕೊಂಡು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು? ಹಿಂಗೆ ಮಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಖರ್ಗೆ ಅವರು. ಇದು ಯಾವ ಆ್ಯಂಗಲ್ನಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ? ಶರತ್, ಸಹಜವಾಗಿ ಈ ರೀತಿಯಾದಂಥ ಒಂದು ವಿಚಾರ ಅಂದರೆ ಬೇರೆ ಪಕ್ಷದವರು ಯಾರಾದರೂ ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನುವಂತಹದ್ದಾಗಿದ್ದರೆ ಅದು ಬೇರೆ ರೀತಿಯ ಆ್ಯಂಗಲನ್ನು ಪಡೆದುಕೊಳ್ತಿತ್ತು. ಆದರೆ ಸರ್ಕಾರದವರೇ ಮಾಡಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಅದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇರೋದಂತೂ ಸತ್ಯ. ಕಳೆದ ಗುರುವಾರ ಈ ವಿಚಾರ ಸದನದಲ್ಲಿ ಚರ್ಚೆಗೆ ಬಂತು, ಪ್ರಸ್ತಾಪ ಆಯಿತು. 5 ದಿನಗಳ ಕಾಲ ಇದು ಕಂಟಿನ್ಯೂ ಆಗಿದೆ. ಅಂದರೆ ಅಂದೇ ನಾನು ದೂರನ್ನು ಕೊಡ್ತೇನೆ, ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯಗಳು ಬಂದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಅಧಿಕೃತ ದೂರನ್ನು ದಾಖಲು ಮಾಡಿಲ್ಲ. CMನ ಭೇಟಿ ಆಗ್ತೀನಿ, CMಗೆ ದೂರು ಕೊಡ್ತೀನಿ ಅನ್ನುವಂತಹದ್ದಿತ್ತು, ಅದೊಂದು ಮಾತುಕತೆ ನಡೆದಿತ್ತು. ಆದರೆ ಕಂಪ್ಲೇಂಟ್ ಕೊಡುವಂತಹ ನಿಟ್ಟಿನಲ್ಲಿ ಅಥವಾ ಇಂತಹದ್ದೇ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜಣ್ಣ ಆಗಲಿ ಅವರ ಪುತ್ರನಾಗಲಿ ಮುಂದುವರೆದಿಲ್ಲ. ಆ ನಿಟ್ಟಿನಲ್ಲಿ ನಿನ್ನೆ ಏನು CM ಜೊತೆ ಖರ್ಗೆ ಮಾತನಾಡ್ತಾ ಇದ್ರು, ಅಲ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸರ್ಕಾರದವರ ಮೇಲೆ ಬಂದಿದೆ ಈ ಒಂದು ಆರೋಪ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಇಲ್ಲೇ ಚರ್ಚೆ ಮಾಡಬಹುದಿತ್ತು, ಮೊದಲು ಇಲ್ಲಿ ತಿಳಿಸಬಹುದಿತ್ತು. ಏಕಾಏಕಿ ಸದನದಲ್ಲಿ ಈ ಒಂದು ಚರ್ಚೆ ಆಗಿದ್ದಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು. ಜೊತೆಗೆ ದೂರು ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದಂಥವ್ರು ದೂರು ಕೊಡೋದಕ್ಕೂ ಕೂಡ ಮುಂದಾಗ್ತಿಲ್ಲ. ಇದು ಕೇವಲ ರಾಜಕೀಯ ಒಂದು ರೀತಿ ಬೇರೆಯವ್ರನ್ನ ಕಟ್ಟಿ ಹಾಕುವಂತಹ ತಂತ್ರಕ್ಕೇನಾದರೂ ರಾಜಣ್ಣ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಎದ್ದಿದೆ ಎನ್ನುವಂತಹ ಮಾತನ್ನ ಖರ್ಗೆ ಅವರು ಹೇಳಿರುವಂತಹದ್ದು. ಇದರ ಜೊತೆಗೆ ಸದನದಲ್ಲಿ ಹಲವಾರು ವಿಚಾರ ಚರ್ಚೆ ಆಗಬೇಕಿತ್ತು. ಸರ್ಕಾರದ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು, ಬಜೆಟ್ ಸೇರಿದಂತೆ ಒಂದಿಷ್ಟು ವಿಚಾರ ಚರ್ಚೆ ಆಗಬೇಕಿತ್ತು. ಅದು ಯಾವುದೂ ಕೂಡ ಆಗಲಿಲ್ಲ. ಅದಕ್ಕೆ ಕಾರಣ ಈ ಒಂದು ಹನಿ ಟ್ರ್ಯಾಪು. ಈ ವಿಚಾರದ ಬಗ್ಗೆಯೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರಂತೆ. ಅಷ್ಟೇ ಅಲ್ಲ, ಒಂದು ರೀತಿಯಾಗಿ ತಾವು ಇಲ್ಲಿಯವರೆಗೆ ಅಂದರೆ ಯಾವಾಗ ಸದಸ್ಯರುಗಳು ಅಂದರೆ ಸದನದಲ್ಲಿ ಸದಸ್ಯರುಗಳು, ಅದರಲ್ಲೂ ವಿಪಕ್ಷ ಸದಸ್ಯರುಗಳು ಈ ರೀತಿಯಾದಂತಹ ಮಾತನಾಡಿದರು, ಅದು ನೇರವಾಗಿ ಹೈಕಮಾಂಡ್ಗೂ ಕೂಡ ಬೇಸರವನ್ನು ತರಿಸಿದೆ ಅನ್ನುವಂತಹ ಮಾತುಗಳನ್ನು CM ಸಿದ್ದರಾಮಯ್ಯ ಅವರ ಮುಂದೆ ಖರ್ಗೆ ಅವರು ಹೇಳಿದ್ದಾರೆ ಅನ್ನುವಂತಹ ಮಾತು. ಹಾಗಾಗಿ ಇದೆಲ್ಲವನ್ನ ಬಿಟ್ಟು ದೂರು ಕೊಟ್ಟರೆ ತನಿಖೆ ಆಗಬೇಕು, ತನಿಖೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅನ್ನುವಂತಹದ್ದು ಒಂದು ಕಡೆ. ಆದರೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂಬರುವಂತಹ ದಿನಗಳಲ್ಲಿ ಸರ್ಕಾರದ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ CMಗೆ ಖರ್ಗೆ ಅವರು ಒಂದು ಸಲಹೆಯನ್ನು ನೀಡಿದ್ದಾರೆ ಅನ್ನುವಂತಹದ್ದು ಕೂಡ ನಿನ್ನೆ ನಡೆದಂತಹ ಚರ್ಚೆಯ ಒಂದಿಷ್ಟು ಮಾತುಕತೆ ಆಗಿತ್ತು ಅನ್ನುವಂತಹದ್ದು. ಶರತ್, ದೀಪಾ, ಡೀಟೇಲ್ಸ್ಗಾಗಿ